ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಬನ್ನಿ ಬಂದ್ರು ಫಾರಿನ್ ಎಜುಕೇಶನ್ ಅಂತಂದ್ರೆ ಅದು ಇನ್ನೂ ಎದುರ್ಕೊಂಡ್ಬಿಡ್ತಾರೆ ಜನ. ಬಟ್ ಅಂದ್ರೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ದುಬಾರಿ ಅಂತೂ ಇದ್ದೇ ಇದೆ. ಬಟ್ ನಾನು ಇವತ್ತು ಬಂದಿರೋದು ಇಟಲಿ ಅಂತ ಹೇಳಿ ಒಂದು ದೇಶಕ್ಕೆ. ಇದು ನಿಮಗೂ ಪರಿಚಯ ಇರುತ್ತೆ ಆ ದೇಶದಿಂದ. ಸೊ ಇಟಲಿಯಲ್ಲಿ ಇಟಾಲಿಯನ್ ಗವರ್ಮೆಂಟ್ ಬಂದ್ಬಿಟ್ಟು ವೆಲ್ ಎಜುಕೇಟೆಡ್ ಸ್ಟೂಡೆಂಟ್ಸ್ ಮತ್ತೆ ಎಲಿಜಿಬಲ್ ಸ್ಟೂಡೆಂಟ್ಸ್ ಗಳಿಗೆ ಕಂಪ್ಲೀಟ್ಲಿ ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದೆ. ₹1 ಶುಲ್ಕ ಇಲ್ಲದ ರೀತಿಯಲ್ಲಿ ಅವರಿಗೆ ಎಜುಕೇಶನ್ ಕೊಡುತ್ತೆ. ಪ್ಲಸ್ ಅಲ್ಲಿ ಇರೋದೇ ಕೂಡ ಅವರಿಗೆ ಸ್ಟೈಫಂಡ್ ತರ ಅಥವಾ ಒಂದು ಸ್ಕಾಲರ್ಶಿಪ್ ಮುಖಾಂತರ ಅವರಿಗೆ ಅಪ್ ಟು 30 lakh rupees ಅನ್ನ ಅವರ ಎಜುಕೇಶನ್ ಡ್ಯೂರೇಷನ್ ಅಲ್ಲಿ ಕೊಡ್ತಾರೆ. ಸೊ ಅದರಲ್ಲಿ ಸ್ಟೂಡೆಂಟ್ಸ್ ಅವರ ಮನೆ ಖರ್ಚು, ಊಟದ ಖರ್ಚು, ಟ್ರಾನ್ಸ್ಪೋರ್ಟೇಷನ್ ಎಲ್ಲದೂ ಕೂಡ ನೋಡ್ಕೋಬಹುದು. ಸೊ ತಂದೆ ತಾಯಿಗಳು ಇಲ್ಲಿ ಎಲ್ಲೇ ಎಷ್ಟೇ ಅವರು ದುಡ್ಡು ಖರ್ಚು ಮಾಡಬಲ್ಲಿ ಅವ್ರ ಮಕ್ಕಳನ್ನ ಅಂತ ಒಂದು ಯುರೋಪಿಯನ್ ಕಂಟ್ರಿಗೆ ಕಳಿಸೋ ರೀತಿ ಆದ್ರೆ ಅವರಿಗೆ ನೆಕ್ಸ್ಟ್ ಅವರ ಫ್ಯೂಚರ್ ಆಯ್ತು ಅಥವಾ ಅವ್ರು ಏನೇ ಮುಂದೆ ಮಾಡ್ಬೇಕಾದ್ರೂ ಮಕ್ಕಳಿಗೆ ಅವರಿಗೆ ಪೇರೆಂಟ್ಸ್ ಒಂದು ದಾರಿ ಮಾಡ್ಕೊಂಡು ಸರಿ ಮಾತಾಡ್ತಾರೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಸವಣ್ಣ ಅಜ್ಜವರು ಎರಡು ಮಾತು ಮಾತಾಡ್ಬೇಕಂತ ಹೇಳಿ ನಾನು ಅವ್ರಿಗೆ ಕೇಳ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ನಿರ್ವಹಿಸುವಂತೆ ಮಾಡಿ ಬಸವಣ್ಣಜ್ಜನವರನ್ನೇ ನಿರ್ವಹಿಸುವಂತೆ ಮಾಡಿ ಬೆಂಗಳೂರು ಪಟ್ಟಣದ ಸರ್ಕಾರಿ ದವಾಖಾನೆಯಲ್ಲಿ ಹಮ್ಮಿಕೊಂಡಿರುವಂಥ ಬಹಳಷ್ಟೊಂದು ಪವಿತ್ರವಾಗಿರುವಂಥ ಒಂದು ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ. ಅದರ ಜೊತೆಯಲ್ಲಿ ನಮ್ಮ ಗುರುಗಳಾಗಿರುವಂಥ ಪೂಜ್ಯ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ರೈತರ ಪರವಾಗಿ ಬಹಳಷ್ಟು ಅದ್ಭುತವಾಗಿ ಧ್ವನಿಯಿಸಿದ್ದು ಒಳ್ಳೆಯ ಅದ್ಭುತವನ್ನು ಅವರ ಒಂದು ವ್ಯಕ್ತಿತ್ವ ಇವತ್ತು ಒಂದು ಹುಟ್ಟುಹಬ್ಬದ ದಿನ. ಒಂದು ವಿಶೇಷವಾಗಿ ನಮ್ಮ ಭಾಗದ ಜನಪ್ರಿಯ ಶಾಸಕರು, ಜನರ ವಿಶ್ವಾಸಕರಾಗಿರುವಂಥ ನಮ್ಮ MR ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರು ಒಗ್ಗಟ್ಟಾಗಿ
ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ಬಿಸ್ಕೆಟ್ಗಳನ್ನು ಹಂಚುವುದರ ಮೂಲಕವಾಗಿ ರೈತ ದಿನಾಚರಣೆ ಹಾಗೂ ಪೂಜ್ಯ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಹುಟ್ಟುಹಬ್ಬವನ್ನು ನೂತನವಾಗಿ ಇಲ್ಲಿ ಆಚರಿಸಲಾಗಿದೆ. ಬಹಳಷ್ಟು ಒಂದು ಪವಿತ್ರವಾಗಿರುವಂಥ ಒಂದು ಹುಟ್ಟುಹಬ್ಬವನ್ನು ಎಷ್ಟೋ ಜನಗಳು ಎಲ್ಲೋ ರೋಡ್ ಮೇಲೆ ಬೈಕ್ ಮೇಲೆ ಕೇಕ್ ಕಟ್ ಮಾಡಿ ದಿನಾಚರಣೆಗಳನ್ನು ಆಚರಿಸುತ್ತಾರೆ ಹುಟ್ಟುಹಬ್ಬವನ್ನು. ಆದರೆ ನಮ್ಮ ಕುಟುಂಬ ಸಂಘದ ಪೂಜ್ಯ ಜಗದ್ಗುರುಗಳ ಒಂದು ಹುಟ್ಟುಹಬ್ಬ ವಿನೂತನವಾಗಿ ಆ ರೋಗಿಗಳು ಬೇಗನೆ ಗುಣಮುಖವಾಗಲಿ, ಆ ರೋಗಿಗಳಿಗೆ ಬೇಗನೆ ಅವರು ಆರಾಮಾಗಿ ಅವರ ಮನೆಗೆ ಹೋಗಲಿ ಅನ್ನುವಂಥ ಆಶೀರ್ವಾದದ ಮೂಲಕವಾಗಿ ಅವರ ಹುಟ್ಟುಹಬ್ಬವನ್ನು ಇವತ್ತು ರೀತಿಯಲ್ಲಿ ಆಚರಿಸ್ತಾ ಇದ್ದಿದ್ದು ಬಹಳಷ್ಟು ಒಂದು ಸಮಾಜಕ್ಕೆ ಆದರ್ಶ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ನಮ್ಮ ಹಿಮಾಂಶು ಪಾಟೀಲ್ ಸಾಹೇಬರು ಬಹಳಷ್ಟು ಬಿಜಿ ಇದ್ದರೂ ಕೂಡ ಆ ಪೂಜ್ಯ ಗುರುಗಳ ಮೇಲೆ ಪ್ರೀತಿ, ಅವರ ಮೇಲೆ ವಿಶ್ವಾಸವನ್ನಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಮಧ್ಯಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಕೂಡ ಬ್ರೆಡ್ ಬಿಸ್ಕೆಟ್ ಹಂಚಿ ಅದರ ಜೊತೆ ಇಲ್ಲೆಲ್ಲ ಗಮನಿಸಿ ಇವೆಲ್ಲ ಕಲ್ಲುಗಳು ಹಳೆವಾಗ್ಯವು, ಇವೆಲ್ಲವನ್ನು ತೆಗೆದು ಹೊಸ ಕಲ್ಲನ್ನು ಹಾಕಿ ಪೂಜ್ಯ ಮೃತ್ಯುಂಜಯ ಅಂಜನವರ ಹುಟ್ಟುಹಬ್ಬಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತಾರೆ. ನಮ್ಮ ಮಠದ ಮಹಾದ್ವಾರದ ಪಕ್ಕದಲ್ಲಿ ಅದು ಎಲ್ಲ ಕಸ ಕಟ್ಟಿ ಬೆಳೀತಾ ಇತ್ತು. ಅಂತಹ ಬೆಳೆಯುವಂಥ ಸಂದರ್ಭದಲ್ಲಿ ನಾವು ಜಾತ್ರೆ ಬಂದಾಗ ಅದನ್ನು ಸ್ವಚ್ಛ ಮಾಡಿ ಆ ಜಾತ್ರೆಯಲ್ಲಿ ತೇರು ನಿಲ್ಲಿಸ್ತೀವಿ. ನಾವು ಏನೂ ಕೂಡ ಹೇಳಿಲ್ಲ ಸರಿ, ನಾವೇ ಸ್ವತಃ ಸ್ವಯಂ ಪ್ರೇರಣೆಯಿಂದ ಅದಕ್ಕೆಲ್ಲ ಪುನರ್ವಸತಿ ಹಾಕಿ ಒಳ್ಳೆ ವ್ಯವಸ್ಥಿತವಾಗಿರುವಂಥ ಜಾಗವನ್ನು ಮಾಡುವಂಥ ನಮ್ಮ MR ಪಾಟೀಲ್ ಸಾಹೇಬರು ಅದು ನಿಜವಾಗ್ಲೂ ನಮ್ಮ ಭಾಗದ ಹೆಮ್ಮೆ. ಅಂತಹ MR ಪಾಟೀಲ್ ಸಾಹೇಬರನ್ನು MLA ಆಗಿ ನಾವು ಪಡೆದಿದ್ದು ಕೂಡ ನಮ್ಮೆಲ್ಲರ ಒಂದು ಭಾಗ್ಯ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಇಂತಹ ತಿಳಿದುಕೊಂಡು ಜನರಿಗೆ ಅನುಕೂಲವಾಗುವಂಥ ಜನಪರವಾಗಿರುವಂಥ ಕಾರ್ಯಗಳನ್ನು ಮಾಡಿದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತದೆ. ಅಂತಹ ನಿಟ್ಟಿನಲ್ಲಿ ಈ ಒಟ್ಟಾರೆಯಾಗಿ ನಾವು ಇಲ್ಲಿ ಪ್ರಾರ್ಥನೆ ಮಾಡೋಣ. ಪೂಜ್ಯ ಜಗದ್ಗುರುಗಳ ಹುಟ್ಟುಹಬ್ಬ ಅವರಿಗೆಲ್ಲ ಇನ್ನೂ ಹೆಚ್ಚು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅಂಥವರಿಗೆ ಸಮಾಜದ ಸೇವೆ ಮಾಡಲಿಕ್ಕೆ ಇನ್ನೂ ಶಕ್ತಿ ತುಂಬುವಂಥ ಕಾರ್ಯವನ್ನು ಭಗವಂತ ಮಾಡಲಿ ಅನ್ನುವಂಥ ಶುಭ ಹಾರೈಸಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತಮಗೆಲ್ಲ ಮುಂದಿನ ದಿನಗಳು ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇವೆ. ನಮ್ಮೂರಿನ ಎಲ್ಲ ಸಮಸ್ತ ಮಹಿಳೆಯರು ತಹಸೀಲ್ದಾರ್ ಅವರಿಗೆ ಬಂದು ಮನವಿ ಮಾಡಕ್ಕೆ ಬಂದೇವಿ. ಏನಪ್ಪ ಅಂತಂದ್ರೆ ನಮ್ಮೂರೊಳಗೆ ಬಹಳಷ್ಟು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತರುಣರು ಅಂದ್ರೆ ಯುವಕರು ಬಲಿಯಾಗ್ತಾ ಇದ್ದಾರೆ, ದುಶ್ಚಟಕ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮೂರೊಳಗೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು, ಅಂದ್ರೆ ಸೇರೆ ಮಾರಾಟ ಬಂದ್ ಆಗ್ಬೇಕು ಅನ್ನೋದಕ್ಕಾಗಿ ನಾವು ಬಂದೇವಿ. ಇಲ್ಲಿ ಬಹಳಷ್ಟು ನೊಂದಂತ ಮಹಿಳೆಯರು ಬಂದೇವಿ. ಯಾಕಂತಂದ್ರೆ ಕುಡಿದು ಗಂಡುಗಳು ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಇವರು ಕೂಲಿ ಮಾಡಿ ಬಂದು ರಾತ್ರಿ ಊಟ ಮಾಡೋಕ್ಕೂ ಸಹಿತ ಇವರಿಗೆ ನೆಮ್ಮದಿ ಇಲ್ಲ, ಅಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ನಮ್ಮಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ಇವಾಗ ಮೊನ್ನೆ ತಾನೇ ಒಂದು 24 ವರ್ಷದ ಹುಡುಗ ಸೆರಾಯಿ ಕುಡಿದು ಬೈಕ್ ಆಕ್ಸಿಡೆಂಟ್ ಒಳಗೆ ತೀರಿ ಹೋದ. ಅಂದ್ರೆ ಆ ಕುಟುಂಬಕ್ಕಿರುವಂಥವನ ಅವನೊಬ್ಬನೇ ಮಗ. ಅವನೀಗ ತಾಯಿ ಪಾಪ ಗಂಡನನ್ನ ಕಳ್ಕೊಂಡಿದ್ಲು, ಈಗ ಮಗನನ್ನ ಕಳ್ಕೊಂಡು ಪಾಪ ತಬ್ಬಲಿ ಆಗ್ಯಾಳ. ಆಕಿ ನೋಡ್ಲಿಕ್ಕೆ ಯಾರೂ ಇಲ್ಲ. ಇಂಥ ಒಂದು ದುಸ್ಥಿತಿ ಬಂದತಿ. ಅದು ಎಲ್ಲರಿಗೂ ಬರಬಾರ್ದನ್ನೋ ಉದ್ದೇಶಕ್ಕಾಗಿ ನಾವು ಏನ್ ಮಾಡ್ತಿದ್ದೀವಿ, ಇವತ್ತ ಮನವಿ ಕೊಡಕ್ ಬಂದೇವಿ. ದಯವಿಟ್ಟು ಈ ಮನವಿಯನ್ನ ತಹಸೀಲ್ದಾರ್ ಅವರು ಹೇಳಿದ್ದಾರೆ, ನಾವು ನಿಮ್ಮ ಗ್ರಾಮಕ್ಕೆ ಮದ್ಯವನ್ನ ನಿಷೇಧ ಮಾಡ್ತೀವಿ ಅಂತೇಳಿ, ದಯವಿಟ್ಟು ಅದನ್ನ ಮಾಡ್ರಿ ಅಂತ ಹೇಳೀವಿ. ಅಂದ್ರೆ ಶಾಲೆ ಒಳಗೂ ಸಹಿತ ಕುಡಿದು ಆ ಪಾಠ ಶಿಕ್ಷಕರು ಮತ್ತು ಮಕ್ಕಳು ಸೇರಿ ಅದನ್ನು ಸ್ವಚ್ಛ ಮಾಡಬೇಕು. ಅದರಿಂದ ಮಕ್ಕಳ ಮನಸ್ಸಿನ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ತಂದೆಯರು ತಾವು ಮಾಡುವ ಚಟದಿಂದ ಮಕ್ಕಳಿಗೂ ಸಹಿತ ಅದನ್ನು ಕಲಿಸ್ತಾ ಇದ್ದಾರೆ. ಮಾಡಬಾರ್ದು ಅನ್ನುವಂಥದ್ದು ಒಂದು ದುಸ್ಥಿತಿ ನಮ್ಮ ಗ್ರಾಮಕ್ಕೆ ಬಂದೈತಿ. ದಯವಿಟ್ಟು ನಮ್ಮ ಗ್ರಾಮ ಸುಭಿಕ್ಷವಾದಂಥದ್ದು ಮತ್ತು ಸುಶಿಕ್ಷಿತವಾದಂತಹ ಗ್ರಾಮ. ಆದರೆ ಈಗ ಅಕ್ರಮವಾದಂತಹ ಮದ್ಯ ಮಾರಾಟ ಒಂದು ಮನವಿ ಕೊಡಕ್ಕೆ ಬಂದೇವಿ. ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ರಿ ಅಂತ ನಾವು ಕೇಳ್ಕೊಂತೇವೆ. ನಮಸ್ಕಾರ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.